ಒಳಿತು ಮಾಡು ಮನ್ಸ ನೀ ಇರೋದು 3 ದಿವಸ. ನೋಡಿ, ಈ 3 ಸಾಲುಗಳು ಎಷ್ಟು ಅರ್ಥಪೂರ್ಣವಾಗಿದೆ. ಜೀವನದಲ್ಲಿ ಏಳು ಬೀಳು ಸರ್ವೇ ಸಾಮಾನ್ಯ. ಅದೆಲ್ಲವನ್ನ ಮೆಟ್ಟಿ ನಿಂತು ಬದುಕನ್ನ ಕಟ್ಕೊಳ್ಳೋದಿದೆಯಲ್ಲ, ಅದು ಮುಖ್ಯ. ಅದ್ರ ಜೊತೆಗೆ ಬೇರೆಯವ್ರನ್ನೂ ಕೈ ಹಿಡಿದು ನಡೆಸೋದಿದೆಯಲ್ಲ, ಅದು ಜೀವನದ ನಿಜವಾದ ಸಾರ್ಥಕತೆ. ಅಂತಹ ಸಾರ್ಥಕ ಜೀವನವನ್ನ ಜೀವಿಸುತ್ತಾ ವೃದ್ಧರು, ಅನಾಥ ಮಕ್ಕಳ ಪಾಲಿಗೆ ನಕ್ಷತ್ರದ ಒಳಪನ್ನ ತುಂಬುತ್ತಿರುವ ಸಾಧಕಿ ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿ ನಕ್ಷತ್ರ ಅವರು. ನಮಸ್ಕಾರ ನಕ್ಷತ್ರ ಅವರೇ, ಹೇಗಿದ್ದೀರಾ? ನಮಸ್ತೆ, ನಾನು ಚೆನ್ನಾಗಿದ್ದೀನಿ. ನೀವು? ನಾನು ಸೂಪರ್ ಆಗಿದ್ದೀನಿ. ಯಾವಾಗ್ಲೂ ಮಿಂಚ್ತಾನೆ ಇರ್ತೀರಲ್ಲ, ಹೆಂಗೆ ಅದು? ಎಲ್ಲ ಜನಗಳ ಆಶೀರ್ವಾದ, ಎಲ್ಲ ನಮ್ಮ ಕರ್ನಾಟಕದ ನಾಡಿನ ಜನಗಳ ಆಶೀರ್ವಾದ, ಪ್ರೀತಿ. ಅದ್ರ ಜೊತೆಗೆ ಈಗ ನಮ್ಮನೆ ಸುಮ್ಮನೆ ಯಾಕೆ ಇನ್ನೂ ಆಕ್ಟಿವ್ ಆಗಿಲ್ಲ ಅಂತ ಅದನ್ನು ಕೇಳ್ತಿದ್ದಾರೆ. ಯಾಕೆ ಸ್ಟಾಪ್ ಮಾಡಿದ್ದಾರೆ ನಕ್ಷತ್ರ ಅವರು? ಏನು ವಿಡಿಯೋಸ್ಗಳು ಬರ್ತಿಲ್ವಲ್ಲ, ಏನಾಗಿರ್ಬೋದು ಅಂತ ಒಂದು ಥಾಟ್ ಇದೆ. ಕೆಲವೊಂದೊಂದು ಕಾರಣ ಐತೆ, ಅತಿ ಶೀಘ್ರದಲ್ಲೇ ಮತ್ತೆ ಬರ್ತೀನಿ. ನಿಮ್ದೊಂದೊಂದು ಡೈಲಾಗ್ ಇದೆಯಲ್ಲ, ನಿಮ್ಮ ಹೆಸರು ಹೇಳ್ಬಿಟ್ಟು ನೆಕ್ಸ್ಟ್ ಹೇಳ್ತಾರಲ್ಲ, ಅದನ್ನ ಹೇಳಿ. ಎಲ್ಲರಿಗೂ ನಮಸ್ಕಾರ, ನಕ್ಷತ್ರ ನಿಮ್ಮನೆ ಮಗಳು. ಅದು ಬರೀ ಡೈಲಾಗ್ ಅಲ್ಲ, ಅದು ನಿಜವಾದ ಮಾತು. ಇವತ್ತು ನಕ್ಷತ್ರನ ಮನೆ ಮಗಳಾಗಿ ಒಪ್ಕೊಂಡಿದ್ದಾರೆ ಜನಗಳು. ಮನೆ ಮಗಳಿಗಿಂತ ಜಾಸ್ತಿ ಪ್ರೀತಿ ಕೊಟ್ಟಿದ್ದಾರೆ. ಕೆಲವೊಂದೊಂದು ಕಾರಣಗಳಿಂದ ನಾನು ಕೈ ಕಟ್ಕೊಂಡು ಕೂತಿದ್ದೀನಿ. ಬಟ್ ಬಹಳಷ್ಟು ಬೇಗ ಐ ವಿಲ್ ಬಿ ಬ್ಯಾಕ್ ಅಗೇನ್. ಅಂಡ್ ಇನ್ನೊಂದಿದೆ, ನಕ್ಷತ್ರ ಅವ್ರಿಗೆ ಇನ್ನೊಂದು ಟ್ಯಾಗ್ ಲೈನ್ ಇದೆ. ದರ್ಶನ್ ಅವರ ಬಿಗ್ ಫ್ಯಾನ್, ಬಿಗ್ ಅಭಿಮಾನಿ, ದರ್ಶನ್ ಅವರ ತಂಗಿ ಅಂತಾನೂ ಕೂಡ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ವಿ ಲವ್ ಡಿ ಬಾಸ್. ಪ್ರಪಂಚದಲ್ಲಿ ನಾವ್ ಯಾರು ತುಂಬಾ ರೆಸ್ಪೆಕ್ಟ್ ಮಾಡ್ತೀವಿ ಅಂದ್ರೆ ಅದು ಜನಗಳು. ನೆಕ್ಸ್ಟ್ ಇಸ್ ನಮ್ ಬಾಸ್, ಡಿ ಬಾಸ್. ಕೆಲವೊಬ್ಬರ ವ್ಯಕ್ತಿತ್ವ ನೋಡ್ತಾನೆ ಅವ್ರ ಬಗ್ಗೆ ಗೊತ್ತಾಗತ್ತೆ. ದರ್ಶನನ್ನ ಯಾಕೆ ಅಷ್ಟು ನಾವು ಬಹಳ ಪ್ರೀತಿಸ್ತೀವಿ, ಗೌರವ ಕೊಡ್ತೀವಿ ಅಂದ್ರೆ ಕೆಲವೊಂದೊಂದು ಕಾರಣಗಳು, ಕೆಲವೊಂದೊಂದು ಅವರಲ್ಲಿ ನಾವು ನೋಡಿರೋ ಇನ್ಸ್ಪಿರೇಷನ್ಸ್. ಸೊ ಅದಕ್ಕೆ ನಮ್ಗೆ ಅವ್ರಂದ್ರೆ ತುಂಬಾ ಇಷ್ಟ. ತುಂಬಾ ಅಂದ್ರೆ ಎಷ್ಟಿಷ್ಟ ದರ್ಶನ್ ಅವ್ರು ನಿಮ್ಗೆ? ಎಷ್ಟಿಷ್ಟ ಅಂದ್ರೆ ಲೈಕ್ ಇಷ್ಟು ಅಷ್ಟು ಅನ್ನಕ್ಕಾಗಲ್ಲ. ಅವ್ರ ಅನ್ನ ತಿಂದಿದ್ದೀವಿ, ಯಾವತ್ತೇ ಆಗ್ಲಿ ಯಾರ ಅನ್ನ ತಿಂದ್ರು ಅದಕ್ಕೆ ನಿಯತ್ತಾಗಿರ್ಬೇಕಂತೆ. ಸೊ ಭಾಳಷ್ಟು ಟೈಮಲ್ಲಿ ನಾನು ಮಾಡಿರೋ ಸಹಾಯ ಎಲ್ಲೂ ಹೇಳ್ಬೇಡ ಅಂತ ಹೇಳಿ ನಮಗೆ ಸಪೋರ್ಟ್ ಮಾಡಿ ನಮ್ಮ ಜೊತೆಗೆ ನಿಂತಿದ್ದಾರೆ ಅವರು. ಸೊ ಒಂದು ಕೆಟ್ಟ ಸನ್ನಿವೇಶ ನಡೆದೋಯ್ತು. ಸೊ ಕಾನೂನು ಐತೆ, ಮುಂದೆ ಎಲ್ಲ ನೋಡ್ಕೊಳ್ಳುತ್ತೆ. ಕಾನೂನಿಗಿಂತ ದೊಡ್ಡವ್ರು ಯಾರೂ ಇಲ್ಲ. ಬಟ್ ಆದ್ರೂ ನಾವು ಯಾವತ್ತೂ ಅವ್ರ ಪರವಾಗಿರ್ತೀವಿ. ಕಾಲ ಎಲ್ಲಾನು ನೋಡ್ಕೊಳ್ಳಿ. ಎಷ್ಟೋ ಜನಕ್ಕೆ ಕಾಣದೆ ಕೈ ಥರ ಸಪೋರ್ಟ್ ಮಾಡಿರ್ತಾರೆ. ಬಟ್ ಆ ಸಪೋರ್ಟ್ ಮಾಡಿರೋದು ಎಲ್ಲೂ ಎಕ್ಸ್ಪ್ಲೋರ್ ಮಾಡ್ಕೊಳ್ಳಲ್ಲ. ಈಗಿನ ಕಾಲದಲ್ಲಿ ಒಂದು 10 ಮೂಟೆ ಅಕ್ಕಿ ಕೊಟ್ಬಿಟ್ಟು 100 ಮೂಟೆ ಕೊಟ್ಟಿದ್ದೀವಿ ಅಂತ ಹೇಳೋರು ಇರ್ತಾರೆ. ಅದ್ರಲ್ಲಿ 100 ಮೂಟೆ ಅಕ್ಕಿನೂ ಕೊಟ್ಬಿಟ್ಟು ಎಲ್ಲೂ ನನ್ನ ಹೆಸರು ಹೇಳ್ಬೇಡ ಅಂತ ಹೇಳೋ ಮನುಷ್ಯ ಅಂದ್ರೆ ಅದು ದರ್ಶನ್ ಅವರು, ಡಿ ಬಾಸ್ ಅವರು. ಕರ್ನಾಟಕದಲ್ಲಿ ಇರೋ ಎಲ್ಲ ನಟರಿಗೂ ನಮ್ಗೆ ಅವ್ರ ಮೇಲೆ ಬಹಳ ಅಭಿಮಾನ ಐತೆ. ಬಟ್ ಪರ್ಸ್ನಲಿ ನಮ್ಗೊಂದಿಷ್ಟು ಸ್ಟಾರ್ಸ್ಗಳಂತ ಇರ್ತಾರೆ, ಅವರು ನಮ್ಗೆ ಬಹಳ ಇಷ್ಟ. ನಾವು ದರ್ಶನ್ ಅಣ್ಣನ ಸ್ಟಾರ್ ಆಗಿ ನೋಡ್ತಾ ಇಲ್ಲ, ಒಂದು ಮನುಷ್ಯತ್ವ ಇಂದ ನೋಡಿದಾಗ ಹಿ ಈಸ್ ಲೈಕ್ ಏನ್ ಹೇಳ್ಬೇಕು ಅವ್ರ ಬಗ್ಗೆ, ಒಂಥರ ಸ್ಪಾರ್ಕಲ್. ಅವರು ಬಹಳಷ್ಟು ಜನಗಳ ಲೈಫ್ಗೆ ಬೆಳಕು ಕೊಟ್ಟಿದ್ದಾರೆ. ಬಹಳಷ್ಟು ಜನ ಇವತ್ತು ಅವರಿಂದ ಹೊಟ್ಟೆ ತುಂಬಾ ಅನ್ನ ತಿಂತಾ ಇದ್ದಾರೆ. ಹಂಗೆ ಅವ್ರು ಹೇಗೆ ನಕ್ಷತ್ರ ಅವ್ರಿಗೆ ಇನ್ಸ್ಪೈರ್ ಮಾಡಿದ್ದಾರೆ? ಅವರಿಂದ ಏನ್ ಇನ್ಸ್ಪೈರ್ ಆಗಿದ್ದೀರಾ ನೀವು? ಬಹಳಷ್ಟು ವಿಷಯನ ಕಲ್ತಿದೀವಿ. ಈಗ ಹೇಳ್ತಿದ್ದೀನಲ್ಲ, ಇವತ್ತು ನಾವೇನೋ ಮಾಡ್ತಾ ಇದೀವಿ ಒಂದೊಳ್ಳೆ ಕೆಲಸ ಅಂದಾಗ, ನೀನ್ ಮಾಡಮ್ಮ ನಿನ್ ಕೆಲ್ಸನ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾರಲ್ಲ. ಸ್ವಂತ ರಕ್ತದವ್ರು ಸಪೋರ್ಟ್ ಮಾಡಲ್ಲ. ಬಟ್ ಆದ್ರೂ ನಾನು ಏನೋ ಒಂದು ಕೆಲಸ ಮಾಡ್ತಾ ಇದ್ದೀನಿ ಅಣ್ಣ, ನಿಮ್ ಸಪೋರ್ಟ್ ಬೇಕು ಅಂದಾಗ ನೀನ್ ಮಾಡಮ್ಮ ನಾವಿದೀವಿ ಅಂತಾರಲ್ಲ, ಅದಕ್ಕಿಂತ ಧೈರ್ಯ ಆ ವ್ಯಕ್ತಿ ಅಷ್ಟು ಧೈರ್ಯ ಕೊಟ್ಟಾಗ ನಾವ್ ಎದುರುಗಡೆ ನಿಂತ್ಕೊಂಡು ನಾವಿದೀವಣ್ಣ ನಿಮ್ ಜೊತೆ ಅನ್ನೋದೇ ಒಂದು ಧೈರ್ಯನೇ. ಅದು ನೀವು ಅದೇ ಹೇಳಿದ್ರ, ನಾವಿದೀವಣ್ಣ ನಿಮ್ ಜೊತೆಗೆ, ನಾವು ಇರ್ತೀವಿ. ಅವರು ನಿಮ್ ಜೊತೆಗಿರೋದು, ನೀವು ಅವ್ರ ಜೊತೆಗಿರೋದು. ಅದು ಹೇಗೆ ಗೊತ್ತಾಗ್ತಿದೆ ಅಂದ್ರೆ, ಅವ್ರಿಗೊಂದು ಸ್ಟ್ರಗಲ್ ಮೂಮೆಂಟ್ ಬರುತ್ತೆ. ಆ ಮೂಮೆಂಟ್ ಅಲ್ಲಿ ಎಲ್ರಿಗಿಂತ ಫಸ್ಟ್ ಹೋದವರೇ ನೀವು, ಪರಪ್ಪನ ಅಗ್ರಹಾರದ ಹತ್ರ. ಯಾಕೆ? ಅದು ಮೋಟಿವ್ ಏನಿತ್ತು ಹೋಗೋದು? ಮೋಟಿವ್ ಏನಿಲ್ಲ, ಇಂಥದ್ದೇ ಅಂತ ಪರ್ಟಿಕ್ಯುಲರ್ ಏನಿಲ್ಲ. ಈಗಲೂ ಹೇಳ್ತಿದೀವಲ್ಲ, ನಮ್ಗೆ ಅಣ್ಣನ್ಗಿಂತ ಹೆಚ್ಚು, ಸ್ವಂತ ಹುಟ್ಟಿದ ಅಣ್ಣನ್ಗಿಂತ ಹೆಚ್ಚು ಅಂತ ಹೇಳ್ಬೋದು. ಆ್ಯಂಡ್ ಅವ್ರು ಆ ಕಷ್ಟದ ಪರಿಸ್ಥಿತಿಲಿ ಅದು ಮಾನವೀಯತೆ, ಓಕೆನಾ, ಅದು ನಾ ಹೇಳಿಲ್ವಾ, ನ್ಯಾಯ ಅನ್ಯಾಯ ಕೋರ್ಟ್ ಐತೆ ನೋಡ್ಕೊಳ್ಳುತ್ತೆ. ನೆಕ್ಸ್ಟ್ ಅದು ಬೇಡ, ಅದ್ರ ಡಿಸ್ಕಷನ್ ಮಾಡೋಷ್ಟು ದೊಡ್ಡವರು ನಾವಲ್ಲ. ಬಟ್ ಆ ಒಂದು ಸನ್ನಿವೇಶ, ಆ ಒಂದು ಸಿಚುವೇಶನ್ಗೆ ಅದು ನಮ್ಮ ಅಣ್ಣ ಅವರು, ನಮ್ಮ ಮನೆಯವರು. ಈಗ ನಮ್ಮ ಮನೆಯವರಾಗಿದ್ರೆ ನಾವು ಹೋಗ್ತಾ ಇರ್ಲಿಲ್ವಾ? ಸೊ ಆ ಥರ ನಾನು ಹೋಗಿದ್ದೀನಿ. ಆ್ಯಂಡ್ ಎಲ್ಲ ವಿಷಯ ಮಾತಾಡ್ಸಿದ್ದೀನಿ. ಇವತ್ತು ನಾನೇನೋ ಒಂದು ಸಾಧನೆ ಮಾಡಿದ್ದೀನಿ ಅಂದರೆ ಫಸ್ಟ್ ಆಫ್ ಆಲ್ ಹೌದು, ಆ ಕ್ರೆಡಿಟ್ ಕರ್ನಾಟಕದ ನಾಡಿನ ಜನಗಳಿಗೆ ಕೊಡ್ತೀನಿ. ಬಟ್ ಆಮೇಲೆ ನಾನು
ರೆಸ್ಪೆಕ್ಟ್ ಹೌದು, ಇನ್ನೊಬ್ಬರಿಗೆ ನಾನು ಸಲ್ಯೂಟ್ ಮಾಡಬೇಕು ಅಂದರೆ ಅದು ಅಣ್ಣಂಗೆ, ದರ್ಶನ್ ಅಣ್ಣಗೆ. ನಾವೆಲ್ಲ ಪ್ರೀತಿಯಿಂದ ಡಿ ಬಾಸ್ ಅಂತೀವಿ. ಸೊ ಅವ್ರಿಗೆ ನಮ್ಮೆಲ್ಲ ಸಲ್ಯೂಟ್ಸು. ಯಾವ ಮನುಷ್ಯ ಯಾವತ್ತೂ ಸ್ವಾರ್ಥಿಯಾಗಿ ಯೋಚನೆ ಮಾಡಲ್ವಲ್ಲ, ಅವನಿಗೆ ಯಾವತ್ತೂ ಕೇಡ ಆಗಲ್ವಂತೆ. ಕಷ್ಟ ಅನ್ನೋದೇನೋ ದೊಡ್ಡದಾಗಿತ್ತೇನೋ ದೇವ್ರು ಚಿಕ್ಕದ್ರಲ್ಲೇ ಮುಗಿಸಿದಾನೆ. ಸೊ ಹಾಗಾಗಿ ಯಾವತ್ತೂ ಮೊನ್ನೆ ಅಣ್ಣ ಈಚೆಗಡೆ ಬಂದಾಗ ಒಂದು ಬರ್ತಡೇದು ಒಂದು ವಿಡಿಯೋ ಮಾಡಿದ್ವಿ, ಎಲ್ಲಾ ನನ್ನ ಸೆಲೆಬ್ರಿಟೀಸ್ಗಳಿಗೆ ಥ್ಯಾಂಕ್ ಯು ಅಂತ. ಸೊ ಅವ್ರ ಮನ್ಸಲ್ಲಿ ಇರುತ್ತಲ್ಲ, ನನ್ನ ಸೆಲೆಬ್ರಿಟೀಸ್ ನನಗೋಸ್ಕರ ಕಾಯ್ತಾ ಇದ್ದಾರೆ ಅಂತ. ಸೊ ಹಾಗಾಗಿ ಅವ್ರು ಕೊಟ್ಟಿರೋ ಪ್ರೀತಿ, ಅವ್ರು ಕೊಟ್ಟಿರೋ ಗೌರವ, ಅದೊಂದೇ ನಮಗ್ ಅವ್ರು ಎಲ್ಲೇ ಇದ್ರು 100 ವರ್ಷ ಚೆನ್ನಾಗಿ ಬದುಕಬೇಕು. ಯಾಕಂದ್ರೆ ಅವ್ರಿದ್ರೆ ಇನ್ನೂ 1000 ಜನಕ್ಕೆ ಅನ್ನ ಹಾಕ್ತಾರೆ ಅನ್ನೋ ನಂಬಿಕೆ ನನಗೈತೆ. ಸೊ ನೋಡಿ, 16ನೇ ತಾರೀಕು ಎಷ್ಟೋ ಜನ ಊಟ ಮಾಡ್ತಾರೆ, ಎಲ್ಲೆಲ್ಲಿಂದನೋ ಬಂದಿರ್ತಾರೆ, ಎಷ್ಟೋ 1000 ಜನ ಬರ್ತಾರೆ ಎಲ್ಲೆಲ್ಲಿಂದನೋ, ಹುಬ್ಳಿ, ಧಾರವಾಡ, ಗುಲ್ಬರ್ಗ, ಎಲ್ಲಿ ದೂರದಿಂದ ನಡ್ಕೊಂಡ್ ಬಂದಿರ್ತಾರೆ. ಸೊ ಆ ಅಭಿಮಾನ ಅನ್ನೋದಿರುತ್ತಲ್ಲ, ಅದು ಮನ್ಸಿಂದ ಬರಬೇಕು, ಯಾರೋ ಕೇಳಿದ್ನ ಬರಲ್ಲ. ಸೊ ನಮಗೆ ಎಲ್ಲ ಹೊಟ್ಟೆ ತುಂಬಿದ್ಮೇಲೆ ಬಂದು ಅನ್ನ ಹಾಕೋದ್ ಬೇಕಾಗಿಲ್ಲ. ಟೈಮಲ್ಲಿ ಏನೂ ಇಲ್ಲದೆ ಟೈಮಲ್ಲಿ ತಿನ್ನು ಅಂತ ಕೊಡ್ಬೇಕಲ್ಲ, ಅದು ತುಂಬಾ ದೊಡ್ಡತನ. ಸೊ ಆ ದೊಡ್ಡತನಕ್ಕೆ ಅವ್ರು ಭಾಳ ಇದ್ದಾರೆ. ನಾನು ಈಗಲೂ ಹೇಳ್ತಾ ಇದ್ದೀನಲ್ಲ, ಎಲ್ಲ ನಟರು ನಮ್ಗಿಷ್ಟ. ಬಟ್ ಆ ಎಲ್ಲ ನಟರಲ್ಲಿ ಒಬ್ಬ ನಟ ಯಾರನ್ನ ನಾವು ತುಂಬಾ ಗೌರವಿಸಿ ಅವ್ರ ಕಾಲಕ್ಕೆ ಚಪ್ಪಲಿ ಹಾಕ್ತೀವಿ ಅಂದ್ರೆ ಅದು ದರ್ಶನ. ನನಗೂ ಇವಾಗ ನೀವು ನಮ್ಮನೆ ಸುಮ್ಮನೆ ಅನಾಥಾಶ್ರಮ ಕೂಡ ಸದ್ಯದಲ್ಲೇ ಓಪನಿಂಗ್ ಇದೆ. ಸೊ ಆ ಓಪನಿಂಗ್ ಸೆರೆಮನಿಗೆ ನಿಮ್ಮ ನೆಚ್ಚಿನ ಡಿ ಬಾಸ್ ಅವರು ಬರ್ತಾರಾ? ಇನ್ವೈಟ್ ಮಾಡಿದ್ದೀರಾ? ಹೇಗೆ? ಡೆಫಿನೆಟ್ಲಿ ಕರಿತೀನಿ, ಕರಿಯೋದ್ರಲ್ಲಿ ಏನೇನು, ಕರೆದೇ ಕರಿತೀನಿ. ಅವ್ರು ಇರಲೇಬೇಕು ಅಂಡ್ ಅವ್ರು ಇದ್ದೇ ಇರ್ತಾರೆ, ನಂಬಿಕೆ ನನಗೈತೆ. ರೆಸ್ಪೆಕ್ಟ್ ಅವ್ರು ಇದ್ರೆ ನಮ್ಗೊಂಥರ ಖುಷಿ. ನೋಡೋಣ ಇನ್ನು ಕಾನೂನು ಏನೇನು ಹೇಳುತ್ತೆ ನೋಡೋಣ ಅಂತ. ಕರಿಯೋದೊಂದು ಕರಿತೀವಿ, ಬರ್ತಾರೆ ಅನ್ನೋದೊಂದು. ಯಾಕಂದ್ರೆ ಅವ್ರಿಗೂ ಏನು ಪ್ರೋಟೋಕಾಲ್ಸ್ ಅದು ಇದನ್ನ ಇರುತ್ತಲ್ವಾ, ಅದನ್ನು ಇದು ಮಾಡ್ಕೊಂಡು ಬರಬೇಕು. ಅದು ನಿಮಗೆ ಬೇಜಾರಿದೆಯಾ ಎಲ್ಲೋ ಒಂದ್ ಕಡೆ? ಇಫ್ ಇನ್ ಕೇಸ್ ಅವ್ರು ಬರಕ್ ಆಗದಿರೋಂಥ ಸಂದರ್ಭದಲ್ಲಿ ಇದರಿಂದ ಅವ್ರು ಬರ್ಲಿಲ್ವಲ್ಲ ಅಡ್ಡ? ಅವ್ರು ಅವತ್ತು ಬಂದಿಲ್ಲ ಅಂದ್ರೂ ಕೂಡ ಅವ್ರು ಯಾವಾಗ್ಲೂ ನಮ್ ಜೊತೆ ಇದಾರೆ ಅನ್ನೋದು ಒಂದು ಸ್ಯಾಟಿಸ್ಫಿಕೇಶನ್ ಐತೆ, ಒಂದು ನಂಬಿಕೆ ಐತೆ. ಅವತ್ತು ಬರೋಕ್ಕಾಗಲ್ಲ ಅಂದ್ರೂ ಕೂಡ ಅವ್ರ ಬ್ಲೆಸ್ಸಿಂಗ್ಸು, ಆಶೀರ್ವಾದ ನನ್ನ ಮೇಲೆ ಐತೆ. ಈ ಗಾಡಿ ಸುದ್ದಿ ಹರಡ್ತಾನೆ ಅಲ್ಲಿ ಇಲ್ಲಿ ಸ್ಪ್ರೆಡ್ ಆಗ್ತಾನೆ ಇರುತ್ತೆ, ಈ ರೂಮರ್ಸ್ ಅನ್ನೋದು. ಈ ರೂಮರ್ಸ್ಗೆಲ್ಲ ತಲೆ ಕೆಡಿಸ್ಕೋಬಾರ್ದು ಜಾಸ್ತಿ, ಹಂಗೆ ಹಿಂಗೆ ಅದೆಲ್ಲ ತಲೆ ಕೆಡಿಸ್ಕೋಬಾರ್ದು. ನಮ್ಮ ಕೆಲಸ ನಾವು ಮಾಡ್ತಾ ಇರೋದು ಏನೈತೆ ಅದ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಷನ್ ಮಾಡಬೇಕು ಆ್ಯಂಡ್ ಅದನ್ನ ಮಾತ್ರ ಫೋಕಸಲ್ಲಿ ಇಟ್ಕೋಬೇಕು. ಇದೊಂದು ನಾನು ಹೇಳೋದು, ನಂದು ಏನಾದ್ರು ಪರ್ಸನಲ್ ಒಪಿನಿಯನ್ ಅಂದರೆ, ಯಾರೇನಾದರೂ ಅನ್ಲಿ, ಯಾರೇನಾದರೂ ಮಾತಾಡಲಿ, ಯಾರು ಹೆಂಗಾದ್ರೂ ಬೈಲಿ, ಎಂಡ್ ಆಫ್ ದ ಡೇ ಏನು ಮಾಡಂಗಿದ್ದಾರೆ? ಹೌದು, ಅಷ್ಟೇ ತಾನೇ. ಜೀವ ತೆಗಿಬೋದಾ? ಹೌದು, ಅಷ್ಟೇ ತಾನೇ. ಅಷ್ಟೇ. ದರ್ಶನನ್ನ ಅನ್ನ ತಿಂದಿದೀವಿ ನಾವು. ದರ್ಶನನ್ನ ನಮ್ಗೆ ಅನ್ನ ಹಾಕಿದ್ದಾರೆ. ಆ ಅನ್ನದ ಋಣ ನಮ್ಗೆ ಯಾವತ್ತೂ ಐತೆ. ಸಾಯೋವರೆಗೂ ಅವ್ರ ಕಾಲ್ ಚಪ್ಪಲಿ ಆಗಿರಕ್ಕೆ ಇಷ್ಟಪಡ್ತೀವಿ. ಇನ್ನು ಅವ್ರದ್ದು ಬರ್ಡೇ ಇದೆ, ಆ ಬರ್ಡೇಗೆ ಏನಂತ ವಿಶ್ ಮಾಡ್ತೀರಾ? ವಿಶ್ವಾಸ ಅಂತ ಏನಿಲ್ಲ, ಅಣ್ಣ ಹ್ಯಾಪಿ ಬರ್ಡೇ. ಹೋದ ವರ್ಷನೂ ಹೋಗಿದ್ದೆ, ಹೋದ ವರ್ಷ ಕುಂಬಳಕಾಯಿ ದೃಷ್ಟಿ ತೆಗ್ದಿದೆ, ಅದ್ರ ಹೋದ ವರ್ಷನೂ ಹೋಗಿದ್ದೆ ಅಂಡ್ ಅದ್ರ ಹೋದ ವರ್ಷನೂ ಹೋಗಿದ್ದೆ. ಸೊ ಲೈಕ್ ನಾವು ಕಾಯ್ತಾ ಇದ್ವಿ ತಮ್ಮನ್ನು ಭೇಟಿ ಮಾಡಬೇಕು ಅಂತ. ಬಟ್ ಮೊನ್ನೆ ನೀವು ಲೈವ್ ಬಂದು ನೋಡಿದಾಗ ಮಾತಾಡಿದಾಗ ನಮಗೂ ಖುಷಿ ಆಯಿತು. ಸೊ ಇಷ್ಟು ನೀವು ಸೆಲೆಬ್ರಿಟೀಸ್ಗಳ ಮೇಲೆ ಇಟ್ಟಿರೋ ಗೌರವಕ್ಕೆ ನಾವಿನ್ನೂ ಹೇಳ್ತಿಲ್ವಾ, ನಿಮ್ಮ ಕಾಲು ಚಪ್ಪಲಿ ಆದ್ರೂ ನಾವು ಕಮ್ಮಿನೇ. ಅಷ್ಟು ನೀವು ನಮಗೆಲ್ಲ ರೆಸ್ಪೆಕ್ಟು, ಗೌರವ ಕೊಟ್ಟಿದ್ದೀರಾ, ಪ್ರೀತಿ ಕೊಟ್ಟಿದ್ದೀರಾ. 100 ಕಾಲ ನೀವು ಚೆನ್ನಾಗಿ ನಗ್ನಗ್ತಾ ಬದುಕಬೇಕು ಅಣ್ಣ. ಯಾವತ್ತೂ ಕೂಡ ಕನಸಲ್ಲೂ ನಮಗೆ ಗೊತ್ತಿರೋ ಪ್ರಕಾರ ನೀವು ಯಾರಿಗೂ ಕೆಟ್ಟದ್ದು ಬಯಸಲ್ಲ, ಓಕೆನಾ? ಒಂದು ಕೆಟ್ಟ ಸಮಯ, ಒಂದು ಕೆಟ್ಟ ದಿನ ಎಲ್ಲರ ಜೀವನದಲ್ಲೂ ಇರುತ್ತಂತೆ. ಸೊ ಹಾಗಾಗಿ ಅಂಥದ್ದೇನೋ ಒಂದು ಕೆಟ್ಟ ದಿನ ಆಗೋಯ್ತು, ಇವಾಗ ಇನ್ನೂ ನೀವು ಚೆನ್ನಾಗಿರ್ತೀರಾ, ನಗ್ನಗ್ತಾ ಇರ್ತೀರಾ, ನಗುತ್ತಾ ಇರಬೇಕು, ಓಕೆನಾ? ಸೊ ಅದು ನಮ್ಮ ಒಂದು ಆರೈಕೆ ಅಂತಲೂ ಹೇಳ್ಬೋದು, ಇಲ್ಲಾಂದರೆ ವಿಶ್ ಅಂತಲೂ ಹೇಳ್ಬೋದಣ್ಣ ನಿಮಗೆ. ನೀವು ಯಾವತ್ತೂ ನಗ್ನಗ್ತಾ ಇರಬೇಕು. ಯಾಕಂದರೆ ನಿಮಗೋಸ್ಕರ 1000 ಜನ ನಿಮ್ಮ ಅಭಿಮಾನಿಗಳು ನಾವು ಕಾಯ್ತಾ ಇರ್ತೀವಿ, ಓಕೆನಾ? ನಿಮ್ಮ ಒಂದು ರಿಯಾಕ್ಷನ್ ನಮ್ಮೆಲ್ಲರ ನಗುನ ಬದಲಾಯಿಸುತ್ತೆ, ನಮ್ಮೆಲ್ಲರ ಖುಷಿನ ತರುತ್ತೆ. ಅಂಡ್ ದರ್ಶನ್ ಸರ್ ಅವ್ರು ನೆಕ್ಸ್ಟ್ ಮೂವಿ ಮಾಡಬೇಕು, ಅವ್ರಿಗೆ ಒಂದು ಮೂವಿಗೆ ಎಲ್ಲರೂ ವೆಯ್ಟ್ ಮಾಡ್ತಿದ್ದೀವಿ. ಡೆಫಿನೆಟ್ಲಿ ನಾವೆಲ್ಲ ನೋಡ್ಲೇಬೇಕು, ಹೆಂಗ್ ಮಿಸ್ ಮಾಡೋಕ್ಕಾಗುತ್ತೆ? ನಾನು ಹೇಳ್ತಿದ್ದೀನಲ್ಲ, ಎಲ್ಲರೂ ಇಷ್ಟ ನಮಗೆ, ಎಲ್ಲರೂ ಆಕ್ಟರ್ಸ್ ಇಷ್ಟ.
ಬಟ್ ದರ್ಶನ್ ಅವ್ರ ಕಂಡ್ರೆ ಸ್ವಲ್ಪ ಜಾಸ್ತಿ ಜಾಸ್ತಿ ಅನ್ನೋದಕ್ಕಿಂತ ಇನ್ನೂ ಜಾಸ್ತಿ ಇಷ್ಟ ಅಷ್ಟೇ. ಸೊ ಇಲ್ಲಿ ಯಾರೂ ಡಿಗ್ರೇಡ್ ಮಾಡೋದು ಆಗ್ಲಿ ಎಲ್ಲ ವಿ ಲವ್ ಎವ್ರಿ ಒನ್ ಆರ್ ವೆಲ್ ಲೈಕ್ ಒಳ್ಳೆಯವರು, ತುಂಬಾ ಒಳ್ಳೆ ಅವ್ರವ್ರ ಇದಕ್ಕೆ ಅವ್ರವ್ರ ಕೆಲಸ ಮಾಡ್ತಾರೆ. ಸೊ ಬಟ್ ಆದ್ರೂ ದರ್ಶನ್ ಅಣ್ಣ ಏನಿದಾರಲ್ಲ, ಯಾವತ್ತೂ ಏನಮ್ಮ ಯಾಕಮ್ಮ ಅಂತ ಕೇಳಿಲ್ಲ. ಸೊ ಅವ್ರ ಒಳ್ಳೆ ಮನ್ಸೈತಲ್ಲ, ಆ ಮನ್ಸೇ ಇವತ್ತು ಇಲ್ಲಿವರೆಗೂ ಅವ್ರನ್ನ ಕಾಪಾಡ್ತಾ ಇರೋದು. ಸೊ ಹ್ಯಾಪಿ ಬರ್ಡೇ ದರ್ಶನ್ ಸರ್ ನನ್ನ ಕಡೆಯಿಂದನೂ ನಿಮಗೋಸ್ಕರ. ಆ್ಯಂಡ್ ಯಾವಾಗಲೂ ನೀವು ಖುಷಿಯಾಗಿರಿ. ಆ್ಯಂಡ್ ನೆಕ್ಸ್ಟ್ ಮೂವೀಸ್ಗಳು ಬೇಗ ಬರಲಿ ನಿಮ್ಮದು. ಎಲ್ಲ ನಿಮ್ಮ ಸೆಲೆಬ್ರಿಟೀಸ್ಗಳೆಲ್ಲ ವೆಯ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ದರ್ಶನ್ ಅವ್ರ ಬಗ್ಗೆ ಏನಾದರೂ ಒಂದು ಹೇಳ್ಬೋದು, ಅವ್ರ ವ್ಯಕ್ತಿತ್ವದ ಬಗ್ಗೆ, ಅವ್ರ ಬಗ್ಗೆ ಏನಾದರೂ ಹೇಳ್ಬೋದಂದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಆ ಮನುಷ್ಯನ ಬಗ್ಗೆ, ದರ್ಶನನ್ನ ಬಗ್ಗೆ ಹೇಳಕ್ ಮಾತುಗಳೇ ಕಮ್ಮಿ. ಜನ ಎಲ್ಲ ಅಂತಾರೆ ಕೋಪಿಷ್ಟ್ರು ಅಂತ, ಬಟ್ ಅಣ್ಣ ಯಾವತ್ತೂ ಆ ಥರ ಅಲ್ವೇ ಅಲ್ಲ. ಬಹಳ ಒಳ್ಳೆ ಮನುಷ್ಯ. ಎಷ್ಟೋ ಜನಕ್ಕೆ ಹಾಸ್ಪಿಟ್ಲಲ್ಲಿ ಸಹಾಯ, ಸ್ಕೂಲ್ ಫೀಸ್ ಕಟ್ಟೋದ್ರಿಂದ ಹಿಡ್ಕೊಂಡು ತಾವು ಮಾಡಿರೋ ಸಹಾಯ ಯಾವತ್ತೇ ಆಗಲಿ, ನಾವೇ ಯಾವುದಕ್ಕೆ ರಾಖಿ ಕಟ್ಟಿದಾಗಿಂದ ಹಿಡ್ಕೊಂಡು ಯಾವತ್ತೇ ಅವರು ಒಂದು ಬರ್ತಡೇಗೋ ಹೋಗಿ ಅವ್ರಿಗೆ ದೃಷ್ಟಿ ತೆಗೆದ್ರೆ ಆ ದುಡ್ಡನ್ನ ಹಿಂಗೆ ಗಟ್ಟಿಯಾಗಿ ಮಡಚ್ಬಿಟ್ಟು ಕೈ ಕೊಡ್ತಾರೆ. ತಾವು ಕೊಟ್ಟಿರೋ ದುಡ್ಡು ಇನ್ನೊಬ್ರಿಗೆ ಕಾಣಬಾರ್ದು ಅಂತ ವ್ಯಕ್ತಿತ್ವ ಇರೋ ಮನುಷ್ಯ. ಓಕೆನಾ? ಆ ಮನುಷ್ಯ 100 ಕಾಲ ಚೆನ್ನಾಗಿ ಬದುಕಬೇಕು. ಆ ಮನುಷ್ಯ ಯಾಕೆ 100 ಕಾಲ ಚೆನ್ನಾಗಿ ಬದುಕಬೇಕು ಅಂದ್ರೆ, ಆ ಮನುಷ್ಯ 100 ಕಾಲ ಚೆನ್ನಾಗಿ ಬದುಕಿದ್ರೆ ಎಷ್ಟೋ ಲಕ್ಷಾಂತರ ಜನ ಖುಷಿಯಾಗಿ ನೆಮ್ಮದಿಯಿಂದ ಅನ್ನ ತಿಂತಾರೆ. ಸೊ ಹಾಗಾಗಿ ಒಂಥರ ನಮ್ಗೆ ಏನಂತಾರೆ, ಪ್ರಪಂಚದಲ್ಲಿ ಏನೋ ಒಂದು ಖುಷಿಯಾಗಿದ್ದ ದಿನ ಅಂದ್ರೆ ಅದು 16th of February ಬರ್ತಡೇ. ಎಲ್ಲಿಂದನೋ ಜನಗಳು ಬರ್ತಾರೆ, ಒಂದು ಆಸೆ. ಸೊ ಹಾಗಾಗಿ ಆದಷ್ಟು ಬೇಗ ಮತ್ತೆ ಅವ್ರು ಬರಬೇಕು. ಸೊ ಅದೊಂದು ದರ್ಶನ ನನ್ನ ಬಗ್ಗೆ ನಾನು ಹೇಳಕ್ ಇಷ್ಟಪಡೋದು. ವಿ ಆಲ್ವೇಸ್ ಲವ್ ಯು ಅಣ್ಣ. ಆ್ಯಂಡ್ ಥ್ಯಾಂಕ್ ಯು. ವಿ ಆಲ್ವೇಸ್ ಲವ್ ಯು. ಆ್ಯಂಡ್ ನಿಮ್ಮ ಏನು ಜನರಿಗೆ ಸೇವೆ ಮಾಡಬೇಕು, ಜನಸೇವೆನ ಜನಾರ್ದನ ಸೇವೆ ಅಂತ ಅಂದ್ಕೊಂಡಿದ್ದೀರಾ, ಇದು ಹಿಂಗೆ ಕಂಟಿನ್ಯೂ ಆಗಲಿ. ನಿಮ್ಮಿಂದ ನಮ್ಮ ಪಬ್ಲಿಕ್ಗೆ ಇದೇ ರೀತಿ ಒಂದು ಸರ್ವಿಸ್. ಮೇನ್ ಆಗಿ ಇದು ಸ್ತ್ರೀ ನ್ಯೂಸ್ಗೆ ನಾನು ಹೇಳೋಕ್ಕೆ ಇಷ್ಟಪಡೋದು, ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ದೀರಾ. ಆಲ್ ದ ಬೆಸ್ಟ್ ಫಾರ್ ಫಸ್ಟ್ ಆಫ್ ಆಲ್ ಸ್ತ್ರೀ ನ್ಯೂಸ್ಗೆ.